ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಸಮಸ್ಯೆಗಳಿಗೆ ಶೀಘ್ರ ಸ್ಪಂದನೆ, ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಿಪಿಐ ಶ್ರೀನಿವಾಸ್ ಎಂ ಭರವಸೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯದವರ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳನ್ನು ಆಲಿಸಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಚೇಳೂರು ಪೊಲೀಸ್ ಠಾಣೆ ಆವರಣದಲ್ಲಿ ಶುಕ್ರವಾರ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರಿಂದ ವಿವಿಧ ಸಮಸ್ಯೆಗಳು, ಅಹವಾಲುಗಳು ಹಾಗೂ ಸಲಹೆಗಳನ್ನು ಅಧಿಕಾರಿಗಳು ಆಲಿಸಿ ಸ್ವೀಕರಿಸಿದರು. ಸಮುದಾಯದ ಜನರು ಎದುರಿಸುತ್ತಿರುವ ಸಾಮಾಜಿಕ, ಕಾನೂನಾತ್ಮಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಪ್ರಮುಖರಾದ ಕಡ್ಡಿಲು ವೆಂಕಟರಮಣಪ್ಪ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪೊಲೀಸ್ ಇಲಾಖೆ ತ್ವರಿತವಾಗಿ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಅದೇ ರೀತಿ ಶುಲ್ಕ ವಸೂಲಿ ಮಾಡ್ತಾರೆ, ಸರ್ಕಾರ ನಿಗದಿತ ಆದೇಶದಂತೆ ಶುಲ್ಕವನ್ನು ವಸೂಲಿ ಮಾಡಲು ಒತ್ತಾಯಿಸಿದರು. ಠಾಣೆಗೆ ಬರುವ ಸಾರ್ವಜನಿಕರಿಗೆ ಗೌರವಯುತ ಸೇವೆ ನೀಡುವ ಜೊತೆಗೆ ಅವರ ದೂರುಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಮೂಲಕ ಜನರಲ್ಲಿ ಭದ್ರತೆಯ ಭಾವನೆ ಮೂಡಿಸಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಮಾತನಾಡಿದ ಚೇಳೂರು ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ, ಸಮಾಜದ ಎಲ್ಲ ವರ್ಗಗಳ ರಕ್ಷಣೆ ಮತ್ತು ಹಕ್ಕುಗಳ ಜಾರಿಗೆ ಪೊಲೀಸ್ ಇಲಾಖೆ ಸದಾ ಬದ್ಧವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಸಲ್ಲಿಕೆಯಾಗಿರುವ ಅಹವಾಲುಗಳು ಮತ್ತು ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನಿನ ಚೌಕಟ್ಟಿನಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಯಾವುದೇ ರೀತಿ ದೌರ್ಜನ್ಯ, ಅನ್ಯಾಯ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಸ್ನೇಹಿ ಪೊಲೀಸ್ ವ್ಯವಸ್ಥೆ ನಿರ್ಮಾಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ಅವರು ತಿಳಿಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಕರೆದು ಎಲ್ಲರೂ ಕೂರಿಸಿ ಮಾತಾಡ್ತಾರೆ. ಅದಕ್ಕೇನೋ ನನಗೆ ಗೊತ್ತಿನ ಮಟ್ಟದಂಗೆ ಅವರು ಬಂದಿರೋದಂಗೆ ನೋಡ್ತಾ ಇದ್ವಲ್ಲ, ಅವರು ದಲಿತರು ಒಂದಲ್ಲ, ಬೇರೆಯವರು ಒಂದಲ್ಲ. ದಯವಿಟ್ಟು ನಾವು ಹೋರಾಟ ಮಾಡೋರು, ಯಾಕಂದರೆ ನಾವು ಮೊನ್ನೆ ಅಜೆಂಡದಲ್ಲಿ ನಾವು ಬೇರೆ ಭಾಷಣದಲ್ಲೇ ಹೇಳೋದು ಇವ್ರು ನೆನಪಿದೆ ಇಲ್ವೋ, ಈ ಯಾರು ಬರ್ಕೊಂಡಿದ್ದಾರೆ ಏನೋ. ಆ ಖಾಸಗಿ ಸ್ಕೂಲಲ್ಲಿ ಫೀಸ್ಗಳು ಜಾಸ್ತಿ ಇದೆ. ಆ ಖಾಸಗಿ ಸಂಸ್ಥೆಗಳೆಲ್ಲ ಒಂದು ಮೀಟಿಂಗ್ ಹೇಳಿದ್ದೇವೆ, ಇವರ ಬಸ್ಗಳು ಬರ್ಕೊಂಡಿದ್ದಾರೆ. ಆ ಖಾಸಗಿ ಸ್ಕೂಲಲ್ಲಿ ತುಂಬ ಬಡವರು ಈ ಭಾಗದಲ್ಲಿರೋದು, ಫೀಸ್ಗಳು ಜಾಸ್ತಿ ಇದೆ. ಅವರು ಇಷ್ಟ ಆಗೋದಕ್ಕೆ ಒಂದು ಫೀಸು ಕಟ್ತೀವಲ್ಲ, ಮತ್ತೆ ಯೂನಿಫಾರ್ಮ್ಗೆ ಒಂದು ರೇಟ್ ಹಾಕ್ತಾರೆ, ಆ ಬಸ್ ಚಾರ್ಜ್ ಒಂದು ರೇಟ್ ಹಾಕ್ತಾರೆ. ಟೋಟಲ್ ಎಷ್ಟು ಅವರು ಸರ್ಕಾರದಿಂದ ಏನು ಸರ್ಕ್ಯುಲರ್ ಇದೆಯೋ ಆ ಸರ್ಕ್ಯುಲರ್ ತರಿಸ್ಕೊಂಡು ಸರ್ಕಾರ ಖಾಸಗಿ ಸರ್ಕಾರದಿಂದ ಏನು ಸರ್ಕ್ಯುಲರ್ ಇದೆಯೋ ಆ ಈ ಸರ್ಕಾರದಿಂದ ಮ್ಯಾಕ್ಸಿಮಮ್ ಎಷ್ಟು ಫೀಸ್ ಇದೆಯೋ ಅಷ್ಟೊಂದು ತರಿಸ್ತಾರೆ. ಅವ್ರು ಸಿಕ್ಕಾಪಷ್ಟು ಮಾತಾಡೋಂಗಿಲ್ಲ, ಯಾಕಂದರೆ ಎಲ್ಲ ಶ್ರೀಮಂತ ಮಕ್ಕಳಿಗೆ ಅವರೇ ಇರೋ ರೇಟ್ ಕಟ್ತಾರೆ. ನಾವು ಏನೋ ಪಾಪ ಕೂಲಿ ಮಾಡೋರು ಅವರು ಇಲ್ಲಿಂದ ಕಟ್ತಾರೆ. ಇದೊಂದು ಜ್ಞಾಪಕ. ಮತ್ತು ಈ ಆಟೋ ನಮ್ಮದು ಲಾಸ್ಟ್ ಬಾರ್ಡರ್ ಈ ಕಡೆ ಆನ ಬಾರ್ಡರ್ ಆಗಿರೋದ್ರಿಂದ ಕೆಲವೊಂದು ಜಾತಿ ದೌರ್ಜನ್ಯಗಳು ಅವು ಜಾಸ್ತಿ ಇವೆ. ನಮಗೆ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದರೂ ಕೂಡ ಯಾವುದೇ ಸರ್ಕಾರಗಳು ಅದನ್ನು ಪರಿಪೂರ್ಣವಾಗಿ ಜಾರಿ ಮಾಡಿಲ್ಲ. ನಾವೇನಿದ್ದೀವಿ SC ಅಷ್ಟವರೆಗೆ ಕೊಡಬೇಕಾದ ಮೂಲಭೂತ ಹಕ್ಕುಗಳು ಏನಿದೆ ಅದನ್ನು ಕರೆಕ್ಟಾಗಿ ಕೊಟ್ಟಿಲ್ಲ. ಇವಾಗ 2026 ಇವಾಗ ನಾನು ಈ ರೀತಿ ಪ್ಯಾಂಟು ಶರ್ಟ್ ಇದೆಲ್ಲ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತಿಳುವಳಿಕೆ ಪಡ್ಕೊಂಡು ಈ ರೀತಿ 1950 ಅಂದರೆ ನಮ್ಮ ತಾತನ ಆ ಮಟ್ಟಕ್ಕೆ ನಿಜವಾಗ್ಲೂ ಕೂಡ ಏನಿವತ್ತು ಭಾನುವಾರ 21/6/2026 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ವೃತ್ತ ಮಟ್ಟದಲ್ಲಿ ಚೇಳೂರು ವೃತ್ತ ಮಟ್ಟದಲ್ಲಿ ಎರಡೂ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಮುಖಂಡರುಗಳಿಗೆ ಸ್ವಾಗತವನ್ನು ಬಯಸಿ, ಏನು ನೀವೆಲ್ಲ ವಿಚಾರಗಳನ್ನು ಕೆಲವು ನೊಂದಂಥ ವಿಚಾರಗಳನ್ನು ಹೇಳಿದಿರಿ, ಕೆಲವು ಸಮಾಜಕ್ಕೆ ತೊಂದರೆ ಆಗ್ತಕ್ಕಂಥ ವ್ಯಕ್ತಿಗಳು ಯಾರು ಎಲ್ಲ ವಿಚಾರಗಳು ಹೇಳಿದಿರಿ. ನಾವು ಹುಟ್ಟೋದು ಸಹಜ, ಸಾವು ಖಚಿತ. ಹುಟ್ಟು ಸಾವು ಎರಡು, ಹುಟ್ತೀವಿ ಸಾಯ್ತೀವಿ ಎರಡು ಖಚಿತ ಇರುತ್ತೆ. ಅಲ್ಲಿ ಸಮಾಜದಲ್ಲಿ ನಾವು ಹೋಗಿ ಏನು ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಮಾಡಿಬಿಟ್ಟು ಹೋಗ್ತೀವಿ ಅಂತೇಳಿ ಸಮಾಜನೇ ನೋಡೋದು. ಒಳ್ಳೆಯದು ಕೆಟ್ಟದ್ದೆಲ್ಲ ನೋಡ್ತಾರೆ. 3 ಟೈಮ್ ಊಟ ತಿಂತೀವಿ, ಇಲ್ಲ 2 ಟೈಮ್ ಊಟ ತಿಂತೀವಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾಯಿ ತಂದೆಗಳು ಯಾರು ಕೂಡ ಮಾತಾಡೋಕೆ ಹೋಗಲ್ಲ. ಅವರಲ್ಲಿ ಏನು ಕೆಲಸ ಮಾಡ್ತಾರೋ, ಎಲ್ಲಿ ಉಳ್ಕೊಂಡಿದ್ದಾರೋ, ಅಲ್ಲಿ ಏನು ಬಂದು ಬೆಳಗ್ಗೆ ಸಾಯಂಕಾಲ ಏನು ಮಾಡ್ತಾರಂತ ಕೇಳೋದಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ಟು ಬಂದ್ಬಿಡ್ತಾವ. ನೋಡ್ತಾ ಇದೀವಲ್ಲ, ಇದೇ ಥರ ನಡೀತಾ ಇರೋದು, ಹೌದಾ ಇಲ್ಲ? ನಾನು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಈಗ ನೋಡಿ, ಅದನ್ನ ನೋಡ್ಬಿಟ್ಟು ಅಲ್ಲಿ ಹೋಗಿ ಯಾರೋ ಒಬ್ಬ ಚಿಂತಾಮಣಿ ತಾಲೂಕು ಹುಡುಗಿ
ನರಸಾಪುರ ಹತ್ರ ನಮ್ಮೂರ ಪಕ್ಕದಲ್ಲೇ ಊರದು. ಅವನು ಫೋನ್ನಾಗ ಮಾತಾಡಿ ಹೇಳ್ತಾನೆ ಅವ್ರ ತಾಯಿಗೆ, ಪಚ್ಚ ಪಾರೇಸಿ ನಾನು ಸಾಕಿದ್ದೀನಿ, ಕೊಲೆ ಮಾಡಿದ್ದೀನಿ. ಎಂಥದ್ದು ಇಷ್ಟು ಧೈರ್ಯ ಬರ್ತದೆ ಅಂತಂದ್ರೆ ಕಾನೂನು. ಸಾಯಿಸ್ತಾಳೆ ಹೆಂಡ್ತಿನ, ಗಂಡನ ಸಾಯಿಸ್ತಾರೆ, ಅನೈತಿಕ ಸಂಬಂಧ, ಒಂಥರ ಕೆಟ್ಟ ವಾತಾವರಣ, ವಿಶ್ವಾಸದಲ್ಲಿರ್ತಕ್ಕಂಥ ಮಿತ್ರದ್ರೋಹಿ ಕೆಲಸಗಳು ಇವೇ ನಡೀತಾ ಇದೆ. ಇವತ್ತು ಕೊಲೆ ಸುಲಿಗೆಗಳು ನಡೀತಾ ಇರೋದು ಮಾಡಲಾಗ್ತದೆ. ನೀವು ಯಾವತ್ತ ದಿನ ನೋಡಿ, ಒಂದು ದಿವಸ ಆದ್ರೂ ಒಂದು ನೋಡೋಣ ಅಂತ ನೋಡಿದ್ರೆ, ಓ ಇವತ್ತು ಅವನು ನೋಡಿದ್ರು, ದ್ವೇಷ, ಅಸೂಯೆ ಇದೇ ನಡೀತಾ ಇದೆ ದೇಶದಲ್ಲಿ. ನಾವು ಮೊದಲು ನೋಡ್ತಾ ಇದೀವೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ನಾವು ನೋಡ್ತಾ ಇದ್ರೆ ಭಯ ಆಗ್ತದೆ. ಅಂದರೆ ಪೊಲೀಸರ ಭಯ ಅಂತಲ್ಲ, ಜನರಿಗೆ ಭಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇವತ್ತೆಲ್ಲ ಮಕ್ಕಳು ಮರಿನೆಲ್ಲ ಶಿಕ್ಷಣ ಕೊಡಿಸ್ಬಿಟ್ಟು ನೀವು ಒಳ್ಳೆ ಗ್ರ್ಯಾಜುಯೇಷನ್ ಮಾಡಿಸಿ ಬೆಂಗಳೂರು ಇದೊಂದು ಕಂಪನಿ, ಸಾಫ್ಟ್ವೇರ್ ಕಂಪ್ನಿಗಳು ಇರ್ಬೋದು, ಇತರ ಪ್ರೈವೇಟ್ ಕಂಪ್ನಿಗಳಿರ್ಬೋದು. ಈ ಸಂದರ್ಭದಲ್ಲಿ ಸಚಿನ್, ಪ್ರಶಾಂತ್, ವಾಲಿ, ಬೀರಣ್ಣ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ ಎಂ, ಭಾರತ ವೈಭವ ನ್ಯೂಸ್, ಚೆಳ್ಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.